ವಯಸ್ಸದಾಗ ಇದೇ ಕಲೆ ಬೆಳೆಸಿ ಎಲ್ಲಿ ಬೇಕಲ್ಲಿ ವಿದ್ಯಾಶ್ರೀ ತಿಳ್ಕೊಂಡು ನಾಮ ಪಡ್ಕೊಂಡ್ಲು. ಯಾಕಂದ್ರೆ ಅವ್ರವ್ರು ಒಂದು ರತಿ ಅದು. ಯಾರು ಕಸ್ಕೋತೀನಿ ಅಂದ್ರೆ ಬರೋದಲ್ಲ ಅದು. ಅದಕ್ಕೆ ಹಣವು ಗಳಿಸಬೇಕಂಥದ್ದು ಈ ಜನರಿಗೆ ತಿಳಿಯದಂಥದ್ದು. ಕಟ್ಟಿದ ಗಂಟು ಬೈಲೊಳಗಿಟ್ಟರೆ ಕೈಗೆ ಬಾರದಂಥದ್ದು. ಒಟ್ಟರೆ ತೀರದಂಥದ್ದು ಇಟ್ಟರೆ ಕೆಡಲಾರದಂಥದ್ದು. ಉಳುಕಿದೆಲ್ಲ ಕಾಡ್ರೆ ಕಸ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕೆ ಒಂದು ಕಸ್ಕೊಳ್ಳಾರದ ವಿದ್ಯೆ ಸದಾವಕಾಲ ಸಂಪಾದನೆ ಮಾಡ್ಬೇಕಂತ ತಿಳಿದುಕೊಂಡು ಅದ್ರ ಮ್ಯಾಗ ಇಚ್ಛಾ ಇಟ್ಟು ಮತ್ತೊಂದು ಕಾರ್ಯಕ್ರಮ ಏನು ಇಡಿಸ್ಲಕ್ಕೆ ಬರ್ತಿತ್ತು. ಆದ್ರೆ ನಾ ಇದ್ರೊಳಗೆ ಏನೋ ಹುಡುಕಾಡ್ಲಕತ್ತೀನಿ ಅಂದ್ರೆ ಇದ್ರೊಳಗೆ ಕೇಳಕ್ಬೇಕು. ನಮ್ಮ ಹಿರೇ ಮನುಷ್ಯ ಆದಂಥ ನಮ್ಮ ಭಾಗಣ ಕಾಕಾಗ ಮತ್ತು ನಮ್ಮ ರೇಣುಕಾಬಾಯಿ ಮಂದ್ರೂಪ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ಇವ್ರಿಗೆ ಕರೆಸಿ ನಾನು ಇದು ಮಾಡ್ಬೇಕಂತ ತಿಳಿದುಕೊಂಡು ಏನೋ ಹರಕಿ ಅವ್ರದ್ದು ಹೇಳಿ ನೋಡ್ರಿ. ಅದಕ್ಕೆ ಸನ್ಮಾನ ಅಂದ್ರೆ ದೊಡ್ಡದು, ಸಣ್ಣದಲ್ಲದು. ಅದಕ್ಕೆ ಬಂದಂಥ ಕಲಾವಿದರಿಗೆ ನಾವು ಬಟ್ಟಿ ಮಾಡ್ಬೇಕಂತ ತಿಳಿದುಕೊಂಡು ನಮಗೆ ತುಂಬ ಬಟ್ಟಿ ಮತ್ತು ನಮ್ಮ ಹಿಂದಿನ ಕಲಾವಿದರಿಗೆ ಶಾಲ ನಮ್ಮ ಹೂವಿನ ಹಾರ ಹೀಗೆಲ್ಲ ಸನ್ಮಾನ ಮಾಡಿದ್ದಾರೆ ಅವರು. ಈಗ ನಾನು ಗುರುನಾಥನಲ್ಲಿ ಬೇಡಿಕೊಳ್ಳೋದೇನೆಂದ್ರೆ ಅವರ ಕಲೆ ಹಿಂಗೆ ಊಚ ಮೆಟ್ಲಕ್ಕೆ ಬೆಳೀತಾ ಇರಲಿ ತಿಳಿದುಕೊಂಡು ನಾನು ಆ ಗುರುನಾಥನಲ್ಲಿ ಬೇಡಿಕೊಂಡು ಅವರು ಮಾಡಿದ ಸನ್ಮಾನ ನಾನು ಸ್ವೀಕರಿಸ್ತಾ ಇದ್ದೀನಿ. ತಾವ್ರದ್ದು ಮನ್ನಿಸ್ತಕ್ಕದ್ದು. ಮಾಸ್ತರ್ ಇದು ಬೋಳ ಬರ್ದು ಮಾಸ್ತರ್ ಮೈಕ್ ಬೋಳ ನನಗೆ ಹಚ್ಚಿದೆ. ಫೋಟೋ ತೆಗಿಯಲಿ. ನೀನು ಮಗ ಇದ್ದಂದಿರಿ. ಇದು ಹಿಡಿ. ಈ ಮಂದಿನೆಲ್ಲ ತೊಗೊಂಡ್ಬರ್ಬೇಕಂತ ನಾನು ಎಷ್ಟು ವಜನ್ ಅದ ಇದು? ಮಾತಾಡ್ಲಿ. ಯಾರ ಭಾಷೆ ಇವತ್ತಿನ ದಿವಸ ಈ ಕೋತಳಿವಾಡಿ ಗ್ರಾಮದಲ್ಲಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಮನೆಯ ವಾಸ್ತುಶಾಂತಿ ಕಾರ್ಯಕ್ರಮ ನಿಮಿತ್ತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮಗೂ ಕೂಡ ಯಾವ ಖ್ಯಾತ ಗೀಗಿಪದ ಕಲಾವಿದರಾಗಿರ್ತಕ್ಕಂಥ ಯಾವ ನಮ್ಮ ವಿದ್ಯಾಕ ನಮಗೆಲ್ಲ ಆಮಂತ್ರಣ ಕೊಟ್ಟು ಎಲ್ಲೆಲ್ಲಿ ಪರಿಚಯ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಆಮಂತ್ರಣ ಕೊಟ್ಟೇ ಇದ್ದಾರೆ. ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ನಿಂದೆತ್ತ ಸಂಬಂಧವೇ ಎಂಬಂತೆ ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಯಾವ ನಾಡಿಗೆ ಬಂದು ತಮ್ಮ ಕಲೆಯನ್ನು ಜಗತ್ತಿನ ಎಲ್ಲ ಕಡೆ ಪ್ರಸಾರ ಮಾಡಿ, ಯಾಕಂದ್ರೆ ಕೇಳಿದ್ರೆ ಗೀಗಿ ಪದ ಅನ್ನತಕ್ಕಂಥ ಕಲೆ ಅಳಿದು ಹೋಗುವ ಅಂಚಿನಲ್ಲಿತ್ತು. ಯಾಕಂತ ಕೇಳಿದ್ರೆ ನಮ್ಮಂಥ ವಯಸ್ಸಿನ ಹುಡುಗರು ಇವತ್ತಿನ ಮೊಬೈಲ್ ಯುಗದ ಜಗತ್ತಿನ ಒಳಗೆ ಗೀಗಿ ಪದ ಅನ್ನತಕ್ಕಂಥ ಒಂದು ಕಲೆ ಅಳಿದು ಹೋಗ್ತಾ ಇತ್ತು. ಅಂಥ ಒಂದು ಕಲೆಯನ್ನು
ನಮ್ಮಂಥ ಯುವಕರಲ್ಲಿ ಕಿವಿ ಒಳಗೆ ಒತ್ತಿ ಒತ್ತಿ ಕೊಟ್ಟ ನಮ್ಮಂಥವ್ರಲ್ಲಿ ಒಂದು ನಾದನ ತುಂಬಿರ್ತಕ್ಕಂಥ ಕಲಾವಿದರು ಯಾರಾದರೂ ಇದ್ರೆ ಅವ್ರು ವಿದ್ಯಾ ಅಕ್ಕ ಅಂತ ಹೇಳಿ ಈ ಸಭಾದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತಿನ ದಿವಸ ನಾವು ಕರಗಾವದವರು ಪ್ರತಿ ವರ್ಷ ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ವಿದ್ಯಾಕ್ಕ. ಹೀಗಾಗಿ ಎಲ್ಲ ನಮ್ಮ ಕಮಿಟಿ ಹಿರಿಯರೆಲ್ಲ ಕೂಡಿಕೊಂಡು ಒಂದು ಅವರಿಗೆ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಕಾಣಿಕೆಯನ್ನು ತಗೊಂಡು ಇವತ್ತಿನ ಅವರಿಗೆ ಮನೆ ವಾಸಶಾಂತಿ ನಾವು ಬಂದೆವು. ನೀವೆಲ್ಲ ಕೂಡ ಬಂದಿರಿ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಆಶೀರ್ವಾದ ಅವ್ರಿಗೆ ಎಲ್ಲರಿಗೂ ಇರಲಿ, ಇಂಥ ಹಿರಿಯರ ಕಲಾವಿದರ ಆಶೀರ್ವಾದ ನಮ್ಮ ಮ್ಯಾಗ ಇರಲಿ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ಇರಲಿ. ನಮಸ್ಕಾರ. ಕೊಟ್ಟಿದ್ದು ವಿಡಿಯೋ ಮಾಡಕ್ಕೆ ಎಲ್ಲರಿಗೂ ಧನ್ಯವಾದ. ಬಾರಿ ಹೌದು ಗುಂಡ್ರಿ ಗುಂಡ ಇದು ಬಾರು ಮೇಲೆ ಹೋಗ್ತಿರ್ತಾರ ಕಾಕ ಓ ಸರ ಟಪ್ಪಿಗೆ ಹಾಕ್ರಿ. ಇದು ಮಳೆ ಗದ್ದ ಹಿಡಿಸ್ತೈತಿ ಯಾಕೋ ಇನ್ನು ನಮ್ಮ ಕಡೆ ಸೈಡ್ ಬಿಡುದಿಲ್ಲ ಮಳೆ. ನೀ ಬಗ್ಪಾತಾಗ ಹ್ಞೂ ನೋಡ್ಲ ಹೋ ಹೋ ಅಕ್ಕ ಅವ್ರಿಗೆ ಮಾತಾಡ್ರಿ ತಂಗಿ ಬಂದ ನಿನಗೂ ಮಾಡೇ ಬಿಡ್ತು. ಬರ್ರಿ ಅಮ್ಮ ಮೂರು ಟಪ್ಪಿ ತೊಗೊಂಬರ್ತಾರೆ ಇಲ್ಲೇ ನಿಮ್ಮ ಇಲ್ಲ ಹಾಂ ನಿಂದ್ರು ನಾನು ಫೋನ್ ಕೊಡುವಲ್ಲ ನಂದು ಅದು ಎತ್ತು ಬೇಡ ಬಿಡು. ಏ ವಿಜು ಸಭಾ ಸಭಿಕರಿಗೆಲ್ಲ ಆಶೀರ್ವಾಗಿ ಕರ್ಮಗುದು ಹೇಳೋದು ಏನಂದ್ರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂದಂತೆ ಈ ನಮ್ಮ ವಿದ್ಯಾಶ್ರೀಯವರು ನಮ್ಗಿಂತಲೂ ಹಿಂದ್ಗಡೆ ಸಣ್ಣ